ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಚಿಂಚಣಿ ಗ್ರಾಮ ಸೇರಿದಂತೆ ಆಜುಬಾಜಿರುವ ಇನ್ನು ಕೆಲವು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿಯ ರಸ್ತೆಗಳಿಗೆ ಕಂಟಕವಾದ ಜಲಜೀವನ್ ಮಿಷನ್ ಗುತ್ತಿಗೆದಾರರ ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕಳಪೆ ಕಾಮಗಾರಿ. ಜಲಜೀವನ್ ಮಿಷನ್ ಪ್ರತಿ ಮನೆಗೆ ಕುಡಿಯ ನೀರು ಒದಗಿಸುವ ಮಹತ್ವಾಕಾಂಕ್ಷಿ ಯೋಜನೆ ಇದಾಗಿದ್ದು, ಆದರೆ ಗುತ್ತಿಗೆದಾರರ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ರಸ್ತೆ ಚರಂಡಿಗಳು ಹಾಳಾಗಿವೆ. ಎಲ್ಲೆಂದರಲ್ಲೇ ಕಾಂಕ್ರೀಟ್ ತ್ಯಾಜ್ಯ ಗುಡ್ಡೆ ಹಾಕಲಾಗಿದೆ ಹಾಗೂ ಪೈಪ್ಲೈನ್ ಆಳ ಸುಮಾರು 2.5 ಅಡಿಗಿಂತ ಹೆಚ್ಚಿಗೆ ಆಳದಲ್ಲಿ ಪೈಪ್ಲೈನ್ ಅಳವಡಿಸಲಾಗಿದ್ದು, 1 ಅಡಿಯಿಂದ 1.5 ಅಡಿವರೆಗೆ ನೆಲ ಅಡ್ಡಿ ಕೆಲಸ ಮಾಡಿದ್ದಾರೆ ಮತ್ತು ಕಾಮಗಾರಿ ವಿಳಂಬ ಮಾಡುವ ಜೊತೆಗೆ ಕಾಮಗಾರಿಗಳಿಗೆ ಬಳಸುತ್ತಿರುವ ಸಾಮಗ್ರಿಗಳು ಸಹ ಕಳಪೆಯಿಂದ ಕೂಡಿವೆ ಎಂಬ ಆರೋಪಗಳು ಕೇಳಿ ಬರ್ತಿದ್ದು, ನಮ್ಮ ಕ್ಯಾಮೆರಾ ಕಣ್ಣಲ್ಲಿ ದೃಶ್ಯಗಳು ಸರಿಯಾಗಿವೆ. ಅಧಿಕಾರಿಗಳು ಕಂಡು ಕಾಣದಂತೆ ವರ್ತಿಸುತ್ತಿದ್ದಾರೆ. ಜಲಜೀವನ್ ಮಿಷನ್ ಯೋಜನೆ ರಸ್ತೆ ಚರಂಡಿಗಳಿಗೆ ಕಂಟಕ, ಗುತ್ತಿಗೆದಾರರ ನಿರ್ಲಕ್ಷ್ಯದಿಂದ ಅರೆಬರೆ ಕಾಮಗಾರಿ, ತ್ಯಾಜ್ಯ ಎಲ್ಲೆಂದರಲ್ಲಿ ಹಾಗೆ ಬಿಟ್ಟ ಪರಿಣಾಮ ಓಡಾಟಕ್ಕೆ ತೊಂದರೆ ಆಗ್ತಿದೆ. ಪ್ರತಿ ಮನೆಗೂ ನಲ್ಲಿ ಮೂಲಕ ನೀರೊದಗಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಜಲಜೀವನ್ ಮಿಷನ್ ಯೋಜನೆಯು ಗ್ರಾಮೀಣ ಭಾಗದ ರಸ್ತೆಗಳಿಗೆ ಕಂಟಕ ತಂದೊಡ್ತಿದೆ ಹಾಗೂ ಅಪಘಾತಕ್ಕೆ ಕಾರಣಕ್ಕೀಡಾಗಿವೆ. ಈ ಯೋಜನೆಯನ್ನು ಜಾರಿಗೊಳಿಸಲು ಗ್ರಾಮದ ಮುಖ್ಯ ರಸ್ತೆಗಳನ್ನು ಅಗೆದು ತಿಂಗಳಾನುಗಟ್ಟಲೆ ಹಾಗೆ ಬಿಟ್ಟಿದ್ದಾರೆ. ಇದರಿಂದಾಗಿ ರೋಗಿಗಳಿಗೆ, ವೃದ್ಧರು, ಕುರಿಮೇಕೆ ದನಕರುಗಳನ್ನು, ಕಾರು, ದ್ವಿಚಕ್ರ ವಾಹನಗಳ ಸುಗಮ ಸಂಚಾರಕ್ಕೆ ಅನಾನುಕೂಲವಾಗಿದ್ದು, ಅಧಿಕಾರಿಗಳು ಕೂಡಲೇ ಕಾಮಗಾರಿಯನ್ನು ತ್ವರಿತವಾಗಿ ಮುಗಿಸುವಂತೆ ಸೂಚನೆ ನೀಡಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಏನಿದು ಯೋಜನೆ? ತಾಲೂಕಿನ ಪ್ರತಿ ಮನೆಗೂ ಶುದ್ಧ ಕುಡಿಯ ನೀರು ಒದಗಿಸಲು ಪ್ರತಿ ಮನೆಗೂ ಶುದ್ಧ ಕುಡಿಯ ನೀರನ್ನು ಒದಗಿಸುವ ಮಹತ್ವಾಕಾಂಕ್ಷಿ ಯೋಜನೆ ಇದಾಗಿದ್ದು, ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದೆ. ಗುತ್ತಿಗೆದಾರರ ನಿರ್ಲಕ್ಷ್ಯವೋ ಅಧಿಕಾರಿಗಳ ಬೇಜವಾಬ್ದಾರಿಯಿಂದಲೋ ಮನೆಗಳ ಮುಂದೆ ಗುಂಡಿಗಳು ಬಿದ್ದಿದ್ದು, ಸಣ್ಣ ಮಕ್ಕಳನ್ನು ಮನೆಯಿಂದ ಹೊರಬಿಡಲಾಗದಂಥ ಸನ್ನಿವೇಶ ಸೃಷ್ಟಿಯಾಗಿದೆ. ಗ್ರಾಮೀಣ ರಸ್ತೆಗಳಿಗೆ ಕಂಟಕ ಏಕೆ? ತಾಲೂಕಿನ ಬಹುತೇಕ ಗ್ರಾಮಗಳಲ್ಲಿ ನಡೆಯುತ್ತಿರುವ ಜಲಜೀವನ್ ಮಿಷನ್ ಯೋಜನೆಯ ಕಾಮಗಾರಿಗಳನ್ನು ಗುತ್ತಿಗೆದಾರರು ಬೇಕಾದವರಿಗೆ ಹಂಚಿಕೆ ಮಾಡಿರುವುದರಿಂದ ಕಾಮಗಾರಿ ವಿಳಂಬವಾಗುವ ಜೊತೆಗೆ ಇಚ್ಛೆ ಬಂದಂತೆ ರಸ್ತೆಗಳನ್ನು ಅಗೆದು ಗುಂಡಿಗಳನ್ನು ಮುಚ್ಚದೆ ಹಾಗೇ ಬಿಟ್ಟು ಸಂಪೂರ್ಣ ರಸ್ತೆಗಳನ್ನು ಹಾಳು ಮಾಡಲಾಗಿದೆ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಬಾಯಿ ತೆರೆದ ಗುಂಡಿಗಳು ಕಾಮಗಾರಿಯನ್ನು ಪೂರ್ಣಗೊಳಿಸದ ಕಾರಣ ಅರೆಬರೆ ಕಾಮಗಾರಿ ಮುಗಿಸಿ ನೆಲ ನೀರು ಸಂಪರ್ಕ ನೀಡಲು ಕೆಲವು ಕಡೆ 6 ತಿಂಗಳಾದರೂ ಸಹ ಇಂದಿಗೂ ಗುಂಡಿಗಳನ್ನು ಮುಚ್ಚಿಲ್ಲ ಹಾಗೂ 5-6 ಅಡಿ ಪೈಪ್ಗಳನ್ನು ಭೂಮಿಯಿಂದ ಹೊರಗೆ ಬಿಡಲಾಗಿದೆ ಹಾಗೂ ಸರ್ಕಾರಿ ನಿಯಮಗಳನ್ನು ಗಾಳಿಗೆ ತೂರಿ ಕಾಮಗಾರಿ ಕೈಗೊಂಡಿದ್ದಾರೆ. ಇನ್ನು ಕೆಲವೆಡೆ ಗ್ರಾಮದ ಉದ್ದಗಲಕ್ಕೂ ಇರುವ ರಸ್ತೆಗಳ ಮಧ್ಯಭಾಗಕ್ಕೆ ಅಗೆದು 2 ಭಾಗಗಳನ್ನಾಗಿ ಮಾಡಿ ರಸ್ತೆ ಮಧ್ಯ ಭಾಗದಲ್ಲಿ 1-2 ಅಡಿ ಗುಂಡಿ ಅಗೆದು ಹಾಗೇ ಬಿಟ್ಟ ಪರಿಣಾಮ ಕಾಂಕ್ರೀಟ್ ರಸ್ತೆಗಳ ತ್ಯಾಜ್ಯ ಎಲ್ಲೆಂದರಲ್ಲಿ ಹಾಗೇ ಬಿಟ್ಟ ಪರಿಣಾಮ ಸಾರ್ವಜನಿಕರು ಓಡಾಡಲು ಕಷ್ಟವಾಗಿದೆ. ಅಧಿಕಾರಿಗಳ ಜಾಣ ಕುರುಡು. ಜಲಜೀವನ್ ಮಿಷನ್ ಯೋಜನೆಯಡಿ ಗ್ರಾಮೀಣ ಪ್ರದೇಶಗಳ ರಸ್ತೆಗಳಿಗೆ ಹಾನಿ ಆಗ್ತಿದ್ರು ಕಾಮಗಾರಿಗಳನ್ನು ವಿಳಂಬ ಮಾಡುವ ಜೊತೆಗೆ ಕಾಮಗಾರಿಗಳಿಗೆ ಬಳಸುತ್ತಿರುವ ಸಾಮಗ್ರಿಗಳು ಸಹ ಕಳಪೆಯಿಂದ ಕೂಡಿವೆ, ಕಣ್ಣಿಗೆ ಕಂಡು ಬರ್ತಿದ್ದು, ಅಧಿಕಾರಿಗಳು ಕಂಡು ಕಾಣದಂತೆ ವರ್ತಿಸುತ್ತಿದ್ದಾರೆ ಎಂದು ಜನ ಆರೋಪಿಸಿದ್ದಾರೆ ಹಾಗೂ ಅಧಿಕಾರಿಗಳು, ಜನಪ್ರತಿನಿಧಿಗಳು ಈ ಹಲ್ಕಾ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಕೈ ಜೋಡಿಸಿದ್ದಾರೆ ಎಂದು ಸ್ಪಷ್ಟವಾಗಿ ಕಾಣುತ್ತಿದೆ. 63 ಅದ ಅಡಿ 2 ಇಂಚ್ 63 ಅದ ಪೈಪ 63 ಅದ 63 ಅಂದ್ರೆ 2 ಇಂಚ್ ಅದ ಅಡಿಸಿ ಬರ್ತದೆ. 63 ಇದು 3.5 ಫೂಟ್ ಹೋಗ್ಬೇಕ್ರಿ ಗೊಮ್ಮ. ಇಟ್ಟಾಕ್ಯಾರ ಎಲ್ಲ ಕಡೆ ಇಟ್ಟಾಕ್ಯಾರನ್ರಿ ಎಲ್ಲ ಕಡೆ ಮ್ಯಾಗ ಹಾಕಿದ್ ಗೊತ್ತಿಲ್ಲ ನಮ್ಗೆ. ಇಲ್ಲೇ ನಮ್ಮಲ್ಲಿ ಇಟ್ಟು ಹಾಕಿದಾರೆ ನೋಡಿ. ಮತ್ತು ನಮ್ಗಿಂತ ಅಲ್ಲೇ ಹೆಚ್ಚು ಹಾಕಿಲ್ಲ ಏನಿಲ್ಲ. 1 ತಿಂಗಳು ಆಯ್ತಲ್ರಿ? ಹಾಂ ಅಂತ ಹೇಳ್ರಿ. ನಿಮ್ಮ ಹೆಸರು ಏನ್ರಿ? ಅನಿಲ್ ನಿಲ್ಲದ್ಗಿ. ಊರು ಯಾವ್ದ್ರಿ? ಚಿಂಚಣಿ ತಾಲೂಕು ಯಾವ್ದು ಬರ್ತೀರಿ? ಚಿಕ್ಕೋಡಿ ತಾಲೂಕು ಬೆಳಗಾವಿ ಡಿಸ್ಟಿಕ್ ಬರ್ತಲ್ರಿ. ಇದು ಊರಾಗ ಹಿಂಗೆ ನೋಡೋದ್ರಿ ಕೆಲಸ ಇದು. ಒಂದು ಫೂಟ ಬರೀ ಅಟ್ಟ ಹಾಕ್ಯಾರಿ. 3 ಫೂಟ್ 3.5 ಫೂಟ್ ಹಾಕ್ಬೇಕ್ರಿ ಇದು. ಯಾರು ಕೇಳವ್ರ? ಪಂಚಾಯತಿ ಕೇಳ್ಬೇಕ್ರಿ ಅಣ್ಣ, ನೀವು ಕೇಳ್ಬೇಕ್ರಿ. ವಿಡಿಯೋ ನಂಬರ್ ಅದ ನಿಮ್ಮ ಕಡೆ? ಓಕೆ ಆಯ್ತಣ್ಣ, ಆಗ್ತಾವ ಸುದ್ದಿ ಆಗ್ತವ್ರಿ. ಎಲ್ಲ ಬಂದ್ ಮಾಡ್ಸಿ ಕಿತ್ತಿ ವಾಪಸ್ ಹಾಕಿ ಹಸ್ತಿ ತೋರಿದು. ಸರಿ ಆಯ್ತು, ಮಾಡಿಸ್ತು ಹಸ್ತಿ ತೋರಿ ಒಟ್ಟು. ಸರಿ ಒಟ್ಟು ಮಾಡಿಸ್ತಿ ತೋರಿ ಒಟ್ಟು. ಹಾಂ ಓಕೆ ರೀ. ಇಡೀ ಊರೆಲ್ಲ ಹಿಂಗೆ ಅದ್ರಿ ಕೆಲಸ.
ಹಾಂ ಈ ಟೈಪ್ ಕೆಡ್ಡ ಹೊಡೆದೇ ಬಿಟ್ಟಾರೆ ಎಲ್ಲ ಕಡೆ ಟೈಪ್ ಎಲ್ಲ ಕಡೆ ಹಿಂಗೆ ಐತಿ ನೋಡ್ರಿ. ಈ ಟೈಪ್ ಕೆಡ್ಡ ಹೊಡೆದು ಬಿಟ್ಟಾರೆ ಎಲ್ಲ ಕಡೆ ಇದು ಯಾವ ಅಂದ್ರೆ ಚಿಂಚಣಿ ಅಲ್ರಿ ಇನ್ನೇರಿ ಚಿಂಚಣಿ ರೀ ಎಲ್ಲ ಇಡೀ ಊರೆಲ್ಲ ಹಿಂಗೆ ನಡೆದ ಕೆಲಸ ಅದು ನೀರು ಹಾರಿಸಿಲ್ರಿ ಇವರು ಎಷ್ಟು ದಿವಸ ಕೆಲಸ ಎಷ್ಟು ದಿವಸ ಐತಿ ನಡೆದಾರ ಇದು ಈ ವರ್ಷ ಆತು ಬಟ್ ಜರ ಕಮ್ಮಿ ಎಲ್ಲ ಊರೆಲ್ಲ ಅವಕಾಶ ಒಂದು ವರ್ಷ ಐತೇನು ಇದು ಇದು ಒಂದು ತಿಂಗಳು ತಿಂಗಳ 2 ತಿಂಗಳು ಆಯ್ತು. ಇದು ಒಂದು ತಿಂಗಳು 2 ತಿಂಗಳು ಆಯ್ತು ನೋಡ್ರಿ ಇದು ನೋಡ್ರಿ ಒಂದು ಫುಟ್ ಗಟ್ಟಲೆ ಕಟ್ಟ ಬಿಟ್ರ ನೋಡ್ರಿ ಇದೇ ಕಟ್ಟ ಹಿಂಗೆ ಬಿಟ್ರ ಅವರು ಮತ್ತು ಜನ ನೋಡಿ ಬೀಳದಿರ್ತಾರೆ ಇಲ್ಲಿ ಒಬ್ಬರು ಮುಚ್ಚಿದಾರೆ ಮುಂದೆ ಮುಚ್ಚಿದ್ರು ಮನೆ ಮುಚ್ಚದಲ್ರಿ ಅದು ಅವರ ಮನೆ ಮುಂದೆ ಅವರ ಮುಚ್ಕೊಂಡ್ರು ಇಲ್ರಿ ಗಣೇಶ ಏನು ಮನಾಗ ಹಾಯಕ್ ಬಂದ ಮುಚ್ಚಿದಾರೆ ಮಾಡಿದಾರೆ ಈಗ ಪೈಪ್ ಹೊಡಿದಾರು ನಮ್ಮ ಎಲ್ಲ ನೀರು ಬರವಲ್ಲು ರೀ ನೋಡಿ ನೋಡ್ರಿ ಹಂಗೆ ಪೈಪ್ ಹಂಗೆ ಹಾಕ್ಯಾರ ಮ್ಯಾಗೆ ಒಂದೇ ಫುಟ್ಟಿಗೆ ಹಾಕ್ಯಾರ ಇದು ನೋಡ್ರಿ ಕಟ್ರ ನಿಮ್ಮ ಹೆಸರೇನು ರೀ ಶಾಂತ ಹುಡುಕಿರಿ ಊರು ಯಾವ್ದು ರೀ ಇದೇ ಚಿಂತಿನಿ ರೀ ಚಿಂಚಣಿ ಏನು ರೀ ಇದು ಪೈಪ್ಲೈನ್ ನಿಮ್ಗೆ ಕೊಟ್ರ ನೀರು ರೀ ಇನ್ನೂ ಇಲ್ಲ ರೀ ಇನ್ನ ಇಲ್ರಿ ಈ ಕಡೆ ಆ ಕಡೆ ಅಟ್ಟ ಕೊಟ್ಟಿದ್ದಾರೆ ಆ ಕಡೆ ಮ್ಯಾಗ ಅಷ್ಟೇ ಕೊಟ್ಟಾರ ಇದು ಒಂದೇ ಫುಟ್ ಹಾಕ್ಯಾರ ರೀ ಹಾಕ್ಲಿಕ್ಕೆ ಒಂದೇ ಫುಟ್ ಹಾಕ್ಯಾರಲ್ಲ ರೀ ನೋಡಿದವ್ರು ಅಲ್ಲಿ ಒಂದೇ ಫುಟ್ ಐತ್ರಿ ಅದಕ್ಕೆ ಪೈಪ್ ಕಾಣ್ತಾವ್ರಲ್ಲ ಹಾಂ ನೋಡಿದವ್ರು ಒಂದೇ ಫುಟ್ಟಿಗೆ ಹಾಕ್ಯಾರ ಅವರು ಹಾಂ ಆಯ್ತು ಅವ್ರು ಮಾಡಿಸ್ತೀವಿ ರೀ ಹೇಳಿಕೆ ಅವ್ರು ನೋಡಿ ಹ್ಯಾಂಗೆ ಮಾಡ್ತೀವಿ ನೋಡಿದ್ರು ಜಮಕ್ಕೆ ಒಂದೇ ಫುಟ್ ಹಾಕ್ಯಾರ ನೋಡಿದ್ರು ಇಲ್ಲಿ ಊರೆಲ್ಲ ಇದು ಒಂದೇ ಫುಟ್ ಚಿಂಚಣಿ ಊರಿದು ಚಿಂಚಣಿ ಊರು ಅಂದ್ರೆ ಇಲ್ಲಿ ನೋಡ್ರಿ ಚಿಕ್ಕೋಡಿ ತಾಲೂಕು ಒಳಗೆ ಚಿಂಚಣಿ ಅಂತ ಬರ್ತದೆ ಊರು ಹಳ್ಳಿ ಒಂದು ಗ್ರಾಮದ ಗ್ರಾಮ್ಯ ಈ ಟೈಪ್ ಜೆ ಮಾರ್ಕ ನೋಡ್ರಿ ಇದು ಒಂದೇ ಫುಟ್ಟಿಗೆ ಹಾಕ್ಯಾರ ಜೆ ಇದು ಎಷ್ಟು ದಿವಸ ಇತ್ತು ರಾಯಿಗೆ ಒಂದು 15 ದಿನ ಮ್ಯಾಗ ಆಯ್ತು ರೀ ಈ ಕಡ್ಡ ಹೊಡೆದು ಇಟ್ಟೆ ಬಿಟ್ಬಿಟ್ರೆ ಹಂಗ ಇದು ಹಿಂಗ ಬಿಚ್ಚಾರಿ ಇದು ಮುಚ್ಚಿಲ್ಲಾಗಿರು ಹಿಂದಿನ ಮತ್ತೊಂದು 2 ದಿನ ಬಿಟ್ಟು ಈ ಪೈಪ್ ಒಳಗೆ ಹಾಕಿರು ಇದು ಮುಚ್ಚಿಲ್ರಿ ಹಾಂ ಕುಡಿ ನೀರು ರೀ ಇದು ನಿಮ್ಮದಾರ್ರಿ ಪೈಲೆ ನಾವು ಹಾಕಿದ್ದು ಅವೆಲ್ಲ ನಾಶ ಆಗಿದತ್ತ ನೀವು ತೆಗೆದು ಒಗದ್ರು ಮತ್ತು ಹಿಂಗೆ ಮಾಡಿದಾರೆ ನೋಡಿ ನಿಮ್ಮ ಹೆಸರೇನು ರೀ ಶಂಕರ್ ಅಡ್ಡ ಹೆಸರು ಧರಣಗುತ್ತಿ ಧಾರಣ ಗೊತ್ತಿ ಊರು ರೀ ಇದಿರಲ್ಲ ಚಿಂಚಿನಿರಲ್ಲ ತಾಲೂಕು ಯಾವ್ದು ಬತ್ತು ರೀ ಚಿಕ್ಕೂರು ತಾಲೂಕು ರೀ ಬೆಳಗಾವಿ ಡಿಸ್ಟಿಕ್ ಗೊತ್ತಲ್ಲ ಹಾಂ ಬೆಳಗಾವಿ ಡಿಸ್ಟಿಕ್ ರೀ ಇದು ಅಂದ್ರೆ ಜೆ ಕೆಲಸ ನೋಡ್ರಿ ಇದು ಈ ಟೈಪ್ ಕಡ್ಡ ಹೊಡೆದು ಒಂದು ತಿಂಗಳ ಜನಕ್ಕೆ ಇದು ನೋಡ್ರಿ ಇದು ಒಂದು ತಿಂಗಳೈತಿ ಹಿಂಗೆ ಕಡ್ಡ ಹೊಡೆದು ನಾವು ಬರೋದು ಹಿಂಗೆ ಒಂದು ತಿಂಗಳೈತಿ ನೋಡ್ರಿ ಕಡ್ಡ ಹೊಡೆದು ಹಿಂಗೆ ಇಟ್ಟಿರತ್ತ ಅಲ್ಲಿ ನಮ್ಮ ಅವ ಅನ್ನದಾರೆ ಅವ್ರ ಅಲ್ಲಿ ನಮ್ಮ ಮನೆ ಅಲ್ಲಿಂದ ನೋಡಿ ಹಿಂಗೆ ಬರೋದು ನೋಡಿ ಹಿಂಗೆ 2 ಕಡೆ ಹಾದಿ ಇಟ್ಟಿಟ್ಟು ಆ ಹಾದಿ ಯಾವ ನೀವು ತಿಳಿದು ನೋಡ್ರಿ ಸರಿ ಓಕೆ ರೀ ನೋಡ್ತೀನಿ ರೀ ಮಂದಿ ಹಿಂಗೆ ಹೊರಬಾರು ನಮ್ಕಿಂತ ಅಲ್ಲೇ ಹೆಚ್ಚು ಹಾಕಿಲ್ಲ ಏನಿಲ್ಲ ಇದು ಹಾಕಿ ಬಿಟ್ಟು ತಿಂಗಳ ಆಯ್ತು ನೋಡ್ರಿ. ಒಂದು ತಿಂಗಳು ಆಯ್ತಲ್ಲ ರೀ ಹಾಂ ಅಂತ ಹೇಳ್ರಿ ನಿಮ್ಮ ಹೆಸರೇನು ರೀ ಒಂದು ಅನಿಲ್ ನಿಲ್ಲದ್ಗಿ ಅನಿಲ್ ನಿಲ್ಲದ್ಗಿ ನಿಲ್ಲದ್ಗಿ ಊರು ಯಾವ್ದು ರೀ ಚಿಂಚಿನಿ ರೀ ಚಿಂಚಣಿ ತಾಲೂಕು ಯಾವ್ದು ಬತ್ತು ರೀ ಚಿಕ್ಕೋಟಿ ರೀ ಚಿಕ್ಕೋಡಿ ತಾಲೂಕು ರೀ ಬೆಳಗಾವಿ ಡಿಸ್ಟಿಕ್ ಬತ್ತಲ್ಲ ರೀ ಇದು ಊರಾಗ ಹಿಂಗೆ ನಡೆದ್ರಿ ಕೆಲಸ ಇದು ಎಲ್ಲ ಹಿಂಗೆ ನಡೆದೈತ್ರಿ